ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಇವಾಗ ನಾವು ರಿಯಾಕ್ಟ್ ಮಾಡಕ್ ಬರ್ತಿರುವಂತಹ ಒಂದು ಟ್ರೈಲರು ಕಾಂತಾರ ಚಾಪ್ಟರ್ 1, ದ ಮೋಸ್ಟ್ ಅವೈಟೆಡ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಟ್ರೈಲರು. ಮೂವಿ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಅಕ್ಟೋಬರ್ 2ನೇ ತಾರೀಕು. ಇವತ್ತು 12 ಗಂಟೆ ಅಷ್ಟೊತ್ತಿಗೆ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ನಾವು ರಿಯಾಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇದರ ರಿಲೀಸ್ ಬಂದ್ಬಿಟ್ಟು ಒಂದೊಂದು ಭಾಷೆಯಿಂದ ಒಬ್ಬೊಬ್ಬ ನಟರು ಮಾಡಿದ್ದಾರೆ. ಅದರ ವಿವರಗಳು ನಮ್ಮ ಚಿಟ್ಟಿ ಹೇಳ್ತಾರೆ. ತೆಲುಗುವಿಂದ ಪ್ರಭಾಸು, ಬೇರೆ ಕನ್ನಡದಲ್ಲಿ ಜನರಿಗೆ ಕೊಟ್ಟಿರೋದು ಅದು ಚಾನ್ಸು ಅಲ್ಲ. ಲೈಕ್ ಮಲಯಾಳಮಲ್ಲಿ ಪೃಥ್ವಿರಾಜು, ಲೈಕ್ ಹಿಂದಿಯಲ್ಲಿ ರಿತಿಕ್ ರೋಷನ್, ಹೌದು, ತೆಲುಗುವಲ್ಲಿ ಶಿವಕಾರ್ತಿಕೇಯನ್, ತಮಿಳಲ್ಲಿ ಶಿವಕಾರ್ತಿಕೇಯನು. ಎಡಿಟ್ ಮಾಡ್ತೀವಿ. ತಮಿಳಲ್ಲಿ ಶಿವಕಾರ್ತಿಕೇಯನು ರಿಲೀಸ್ ಮಾಡಿದ್ರು. ನಾವು ಫಸ್ಟ್ ಇಂದ ಮಾಡೋಣ. ಬ್ಯಾಡ ನನ್ನ ಮಗಕ್ಕೆ ನನ್ನ ಅಕ್ಕೋದ ಎಕ್ಸ್ಪ್ರೆಷನ್ ಬಂದ್ಬಿಡುತ್ತೆ. ರೆಕಾರ್ಡ್ ಈ ಚಿತ್ರದ ನಿರ್ಮಾಪಕರು ಬಂದ್ಬಿಟ್ಟು ನಮ್ಮ ಹೊಂಬಾಳೆ ಸಂಸ್ಥೆಯವರು. ನೋಡೋಣ, ಮುಂದಿನ ಟ್ರೈಲರ್ ಅನ್ನು ಪ್ಲೇ ಮಾಡಿ ನೋಡೋಣ. ನೀನು ಫುಲ್ ಕನ್ನಡದಲ್ಲೇ ಹೋಗ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಅಪ್ಪ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾದದು? ಇದೇ ನಮ್ಮ ಮೂಲ ಮಂತ್ರ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕಥೆ. ನೇಚರಲ್ಲಿ ಚೆನ್ನಾಗಿದ್ದಾರಲ್ಲ. ಫಸ್ಟ್ ಎಂತದಂತಕತೆ? ಲೈಟಿಂಗ್ ವಿಜುವಲ್ಸ್ ನೋಡಿ. ಓಹೋ, ಆ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಂಡ್ಯದಲ್ಲಿ. ಓಹೋ, ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ, ವೈಲ್ಡ್ ಶಾಟ್. ಯಾಕೆ ನಗುದು? ಅಲ್ಲಿ ರಾಕ್ಷಸ ಇದ್ದಾನೆ. ಸಿನಿಮಾಟೋಗ್ರಫಿ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಗುರು. ಅದೇ ಲೊಕೇಶನ್ ಸಮೇತವಾಗಿ ಸೂಪರ್ ಆಗಿ ಲೊಕೇಶನ್ಸ್ ಮಾಡಿದ್ದಾರೆ. ಎಲ್ಲ ಸರಿ ಕತೆ. ಇನ್ನು ಮುಂದೆ ನಾವು ಬೆಳೆದ ಮೂರನೇ ಪಾದ ಗಡಿಯಲ್ಲಿರ್ಲಿಕ್ಕಿಲ್ಲ. ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರಕ್ಕೆ ಇಳಿದಿದ್ದಾರೆ. ಬಾಂಗ್ಲಕ್ಕೆ ಯಾರು ಕರ್ಕೊಂಡು ಬಂದದ್ದು? ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಬಂದಿದ್ದೀರಲ್ಲ ಈಗ. ಇದ್ರಲ್ಲಿ ಇವ್ರದ್ದು ಲವ್ ಸ್ಟೋರಿ. ನೀನು ಇದೆಲ್ಲ ನೀವು ನೋಡ್ಕೊಂಡ್ರೆ ನೀವು ನಮ್ಮಲ್ಲಿ ಬಂದಿರಬೇಕಾಗ್ತದೆ. ನಮ್ಮ ಯುವರಾಣಿ ಒಟ್ಟಿಗೆ ಇರೋದು ನೋಡಿದ್ರೆ ನಿಮ್ಮ ಸಿಂಹಾಸನದ ಮೇಲೆ ಕೂರುವುದು ರಾಣಿನೇ ಉಂಟಾರು, ರಾಜ. ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತರವರ ರಕ್ತದಿಂದ ತೊಳಿತೇನೆ. ಅರಸ ಯಾವಾನು ಬೆಂಕಿನ ಕತ್ತಿ ಹಾಕಲು ಬೆಂಕಿನ ಹುಟ್ಟಿದ ಎಲ್ಲ ಸಂಚಲೆ ಯಾವಾನು ಕಾಂತಾರ ಹುಟ್ಟ ಬಂದನು. ಶಾರ್ಟ್ ನೋಡಿ, ಅದು ಸುತ್ತ ಕಾಡ್ ಮಧ್ಯೆ ಆ ಚಂದ್ರನ ತೋರಿಸೋ ಶಾರ್ಟ್ ಸಖತ್ತಾಗಿದೆ. ಈ ಬ್ಯಾಕ್ ಗ್ರೌಂಡ್ ಸಾಂಗ್ ಏನು ಒಳ್ಳೆ ಗೂಸ್ ಬಂಪ್ ಬರ್ತದೆ. ಒಳ್ಳೆ ಇದು ನೋಡಿ, ಆ ವೈಲ್ಡ್ ಫೈರ್ ಶಾಟ್. ಓಹೋ, ವಾರ್ ಶಾಟ್ಸ್ ಎಲ್ಲ ತೆಗೆದಿದ್ದಾರೆ ಅನ್ಸುತ್ತೆ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ? ಇದು ಟೀಸರ್ ಬಂದಿದ್ದು ಫಸ್ಟ್ ಲುಕ್ ಶಾಟ್ ಅಲ್ವಾ? ಆ ಶಾಟ್ ಅಲ್ಲಿ ಲಾಸ್ಟ್ ತೋರಿಸಿದ್ದಾರೆ. ಹೆವಿ ಇದೆ, ಚೆನ್ನಾಗಿದೆ, ಒಳ್ಳೆ ಗೂಸ್ ಬಂಪ್ ಬರ್ತಾವೆ ಬಾರೆ. ಹೌದು ಅದೇ ಕ್ಯಾಪ್ಷನ್ ಹಾಕಿದ್ರು ಎಲಿಜೆಂಡ್ ಅಂತ. ಹೌದು. ಏನು ಕ್ಯಾಪ್ಷನ್ ಕೆಳಗಡೆ ನೋಡು, ಕಾಂತಾರ ಎಲಿಜೆಂಡ್ ಅಂತ. ಲೆಜೆಂಡ್. ಆ ಲೆಜೆಂಡ್ ಶಾಟ್ ಆ ತರ ಲಾಸ್ಟ್ ಅಲ್ಲಿ ತೋರಿಸಿದಾರೆ ಅಂತ ಹೇಳ್ತಿದ್ದಾರೆ. ಹಂಗೆ. ಹೌದು.
ಫಸ್ಟ್ ನಿಮ್ಮಿಂದ ಶುರು ಮಾಡೋಣ ಈಗ. ಅವಿನಾಶ್ ಅವರೇ, ಯಾವ ಥರ ಅನಿಸ್ತು, ಹೇಗೆ ಅನಿಸ್ತು ನಿಮಗೆ ಕಾಂತಾರ ಟ್ರೇಲರ್ ನೋಡಿದ್ವಿ ಚಾಪ್ಟರ್ 1? ಕಾಂತಾರ ಚಾಪ್ಟರ್ 1 ಸಖತ್ತಾಗಿದೆ. ಕಾಂತಾರ ನೋಡಿದ್ಮೇಲೆ ಇದ್ರದ್ದು ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿತ್ತು. ಹೌದು. ಈಗ ಅದು ಈ ಟ್ರೇಲರ್ ನೋಡಿದ್ಮೇಲೆ ಪಕ್ಕಾ ಫುಲ್ಫಿಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಏನಾದ್ರು ಬಂದರೆ ಅದಕ್ಕೂ ತ್ರಿಬಲ್ ಎಕ್ಸ್ಪೆಕ್ಟೇಷನ್ ಆಗುತ್ತೆ. ಓಕೆ. ಮೂವಿ ಸಖತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಆಬ್ವಿಯಸ್ಲಿ ಸಖತ್ತಾಗಿರುತ್ತೆ. ಹೌದು, ಅದು ಗೊತ್ತಿರೋದು ಎಲ್ಲರಿಗೂ ವಿಷಯ. ನಿಮ್ಗೇನು ಅನಿಸ್ತು? ನನಗೆ ಪ್ರೀವಿಯಸ್ ಕಾಂತಾರ ಬಿಟ್ಟಿದ್ರಲ್ಲ, ಅದರಲ್ಲಿ ಪಿಕ್ಚರೈಸೇಷನ್ ಎಲ್ಲ ಚೆನ್ನಾಗಿತ್ತು. ಆದರೆ ಮ್ಯಾಸಿವ್ ಸ್ಕೇಲು ಎಲ್ಲ ಆ ಥರ ಕಾಣಿಸ್ಲಿಲ್ಲ. ಆದರೆ ಇದರಲ್ಲಿ ಮ್ಯಾಸಿವ್ ಸ್ಕೇಲ್ ಆಗಿ ತೆಗ್ದಿರೋದು ಆ ಶಾರ್ಟ್ಸು ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಆ್ಯಕ್ಚುಲಿ ಇಷ್ಟು ಮ್ಯಾಸಿವ್ ಆಗಿ ರಿಷಬ್ ಶೆಟ್ಟಿ ಅವರು ಈ ಥರ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಅನಿಸ್ತಿದೆ. ಓಕೆ, ಚಿಟ್ಟಿಗೆ ಏನು ಅನಿಸ್ತು? ಏನು ಅನ್ಸೋದು ಲೈಕ್ ಅದು ಆ್ಯಕ್ಚುಲಿ ಐಡಿಯಾನೇ ಬರೀ ಲೈಕ್ ಏನಂದರೆ ದೊಡ್ಡ ಫಸ್ಟ್ ಆ್ಯಕ್ಚುಲಿ ಚಾಪ್ಟರ್ 2 ತೆಗಿ, ಅದ್ರ ಮೇಲೆ ಲೈಕ್ ಚಾಪ್ಟರ್ 1 ತೆಗೆದು ಅದು ನೋಡೋಣ. ನೀವು ಹತ್ರದಲ್ಲಿರೋ ಚಿತ್ರಮಂದಿರದಲ್ಲಿ ಹೋಗಿ ಇದನ್ನು ವೀಕ್ಷಿಸುತ್ತೀರಾ ಅಂತ ಅನ್ಕೊಂತಿದ್ದೀನಿ. ಎಲ್ಲ ಥಿಯೇಟ್ರಲ್ಲೇ ಹೋಗಿ ನೋಡಿ, ಎಂಕರೇಜ್ ಮಾಡಬೇಡಿ. ಅದ್ರ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದ್ರ ಎಫೆಕ್ಟ್ ಗೊತ್ತಾಗೋದು. ಹೌದು. ಓಕೆ, ಸದ್ಯಕ್ಕಿಷ್ಟೇ. ಮುಂದಿನ ವಿಡಿಯೋಲಿ ಸಿಗೋಣ. ಅಷ್ಟುವರೆಗೂ ಟಾಟಾ, ಗುಡ್ ಬಾಯ್. ಬಾಯ್ ಬಾಯ್ ಫ್ರಮ್ ಕ್ಯಾಪ್ ಕ್ಯಾಮ್.